ಮಾಧ್ಯಮದ ಸ್ನೇಹಿತರೆ, ಇವತ್ತು ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ರೀ. ಇವತ್ತೆಲ್ಲ ಕೂಡ ತಮ್ಮೆಲ್ಲರಿಗೂ ಕೂಡ ಆಂಜನೇಯ ಸ್ವಾಮಿಯವರ ಇವತ್ತು ಜಯಂತ್ಯೋತ್ಸವ ನಡೀತಾ ಇದೆ. ಹಂಗಾಗಿ ತಮ್ಮೆಲ್ಲರೂ ಕೂಡ ಹನುಮನ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರೋದ್ರ ಜೊತೆಲಿ ಇವತ್ತು ಈ ಗ್ರಾಮದಲ್ಲಿ ಸಾಕಷ್ಟು ಜನರು ಶ್ರೀನಿವಾಸ ದಾಸಗಿರಪ್ಪರ ಗೆಲ್ಲಿಸ್ಬೇಕಂತೇಳಿ ಇಲ್ಲಿ ಬಂದು ನಿಲ್ಲಿಸಿದ್ರಿ. ಇವತ್ತು ಇಲ್ಲಿ ಹನುಮನ ಜಯಂತಿ ನಡೀತಾ ಇದೆ. ನಡೆಯಂತ ಟೈಮಲ್ಲಿ ಇವತ್ತು ಯಾರನ್ನ ಗೆಲ್ಲಿಸ್ಬೇಕು ಅಂದ್ರಿಗಿನ ಅದಿಡಿಯಲ್ಲಿ ನಿಂತಂತ ನಮ್ಮ ದಾಸಗೆರೆ ಹನುಮಂತಪ್ಪವ್ರನ್ನ ದಾಸಗೆರೆ ಶ್ರೀನಿವಾಸವ್ರನ್ನ ಗೆಲ್ಲಿಸ್ಬೇಕೆಂದೇಳಿ ತಮ್ಮೆಲ್ಲರ ಕೈ ಮುಗಿದು ನಾನು ವಿನಂತಿ ಮಾಡ್ಕೊಂತೀನಿ. ಯಾಕಂದ್ರೆ ಇವತ್ತು ಇಲ್ಲಿ ಅದಡಿ ಬಂದಂತ ಟೈಮಲ್ಲಿ ಇವತ್ತು ರಥ ಬಂದು ನಿಂತಿದೆ. ರಥ ಬಂದು ನಿಂತಿದೆ ಅಂದ್ರಿಗಿನ ಅದು ಗೆಲುವು ನಿಶ್ಚಿತ ಅಂತೇಳಿ ತಾವೆಲ್ಲರೂ, ಯಾಕಂದ್ರೆ ಇದನ್ನ ಶುಭನ ಸಂಕೇತ, ಇವತ್ತು ಶುಭ ಸಂಕೇತ. ಇಂಥ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ಅನೇಕ ಕಡೆ ಹೋಗ್ತಾ ಇದೀವಿ, ಎಲ್ಲ ವಿಚಾರಗಳನ್ನು ಕೂಡ ಜನರಿಗೆ ತಿಳಿಸಂತ ಕೆಲಸ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಯುದ್ಧ ನಡೀತಾ ಇದ್ರಿಗಿನ ಕೇವಲ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಮಧ್ಯೆ ಯುದ್ಧ ಅಲ್ಲ, ಇದು ರಾವಣ ಮತ್ತು ರಾಮನ ಮಧ್ಯೆ ನಡೀತಿರುವಂತ ಯುದ್ಧದಲ್ಲಿ ಗೆಲ್ಲಲೇಬೇಕಾಗಿದೆ. ಧರ್ಮದ ಮಧ್ಯೆ ನಡೆಯುವಂತ ಯುದ್ಧದಲ್ಲಿ ಧರ್ಮ ಗೆಲ್ಲಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಭಾರತೀಯ ಜನತಾ ಪಾರ್ಟಿ ಗೆದ್ರೆ ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರಂತ ಮಾತನ್ನು ಹೇಳ್ತಾ ಇದ್ರು. ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು, ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ, ಇವತ್ತು ಬಿಜೆಪಿ ಸರ್ಕಾರ ಇಲ್ಲ ಇವತ್ತು. ಯಾಕಂದ್ರೆ ಇವತ್ತು ಈ ರಾಜ್ಯದಲ್ಲಿ ಇದ್ದಂತ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಜನರಲ್ಲೆಲ್ಲರೂ ಕೂಡ ಬಹಳಷ್ಟು ದಡ್ರು ಅಂತ ಹೇಳಿ ತಿಳ್ಕೊಂಡಿದೆ. ಯಾಕಂದ್ರೆ ಇವತ್ತಿನ ಸುಳ್ಳಿನ ಮೇಲೆ ಇವತ್ತು ಈ ಸರ್ಕಾರ ನಡೀತಾ ಇದೆ. ಯಾಕಂದ್ರೆ ಸುಳ್ಳಿನ ಹೇಳೋದ್ರ ಮೂಲಕ ಈ ಸರ್ಕಾರ ಏನ್ ನಡೀತಾ ಇದೆನೋ ಇದಕ್ಕೆ ಲಗಾಮ ಹಾಕಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಲಗಾಮ ಯಾರ ಕೈಲಿ ಇರ್ಬೇಕಂದ್ರೆ ಅದು ಜನರ ಕೈಲಿ ಇರಬೇಕು, ಬಿಜೆಪಿ ಕೈಯಲ್ಲಿ ಇರಬೇಕು ಅಂತ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಒಂದು ಕಡೆ ತಾವೆಲ್ಲರೂ ಕೂಡ ನೋಡಿರ್ಬೋದು, ಒಂದು ಕಡೆ 5 ವರ್ಷ 3.5 ವರ್ಷಗಳ ಕಾಲ ಆಗ್ತಾ ಇದೆ, ಜಗಳ ಮಾಡ್ಕೊಂತಾನೆ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದಾರ. ಯಾಕಂದ್ರೆ ಕಾಲಚಕ್ರ ಬದಲಾವಣೆ ಆದಂತ ಟೈಮಲ್ಲಿ ಇವತ್ತು ಅನೇಕ ಅದಲು ಬದಲು ಆಗ್ತಿರ್ತಾವ. ಯಾಕಂದ್ರೆ 2018ರಲ್ಲಿ ಒಂದು ಸರಿ ನೆನಪು ಮಾಡಿಕೊಳ್ಳ್ರಿ, ಅವತ್ತಿನ ದಲಿತ ನಾಯಕರಾದಂತ ಪರಮೇಶ್ವರನ ಮುಖ್ಯಮಂತ್ರಿ ಮಾಡ್ಬೇಕನ್ನಂತ ಸಂದರ್ಭದಲ್ಲಿ ಅವತ್ತು ಸಿದ್ದರಾಮಯ್ಯ ಷಡ್ಯಂತ್ರವನ್ನು ಮಾಡಿ ಪರಮೇಶ್ವರನ ಸೋಲ್ಸಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾರ. ಇವತ್ತು ಏನು ಭಯ ಪ್ರಾರಂಭ ಆಗಿದೆ ಅಂದ್ರೆ ಕಾಲಚಕ್ರದಲ್ಲಿ ಸಿದ್ದರಾಮಯ್ಯ ತುಳಿದು DK ಶಿವಕುಮಾರ್ ಅವ್ರ ಮೇಲೆ ಬರ್ತಾರನ್ನಂತ ಕಾರಣದಿಂದ ಅವರಿದ್ದು ಇಬ್ಬರ ಮಧ್ಯೆ ಜಗಳ ನಡೀತಾ ಇದೆ. ಇವತ್ತು ಈ ಜಗಳ ನಡೆಯುವಂತ ಟೈಮಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ, ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಆಕ್ಸಿಜನ್ ಮೇಲಿದೆ.